ಒಂದು 10,000 ಜನ ಇಟ್ಕೊಂಡು ಇರಾನ್ ಒಳಗೆ ನುಗ್ಗಕ್ಕಾಗತ್ತಾ? ಆ 1,60,000 ಜನ ಇಟ್ಕೊಂಡು ಇರಾಕ್ ಒಳಗೆ ನುಗ್ಗೆ ಅಷ್ಟು ವರ್ಷ ವಾರ್ ಮಾಡಿದ್ರೆ ಎಷ್ಟು? 1,60,000 ಜನ ಕರ್ಕೊಂಡೋಗಿ ಇಲ್ಲಿ 10,000 ಜನ ಇಟ್ಕೊಂಡ್ಬಿಟ್ಟು ನೀವು ಇಷ್ಟು ದೊಡ್ಡ ಇರಾನನ್ನ ನೀವು ಮಾಡೋಕ್ಕಾಗತ್ತ ಯುದ್ಧನ? ಯು ಕೆನಾಟ್. ಅಲ್ಲೊಂದು 10 ಲಕ್ಷ ಜನ ಇದ್ದಾರೆ. ಹೋಗ್ಲಿ ಇಸ್ರೇಲ್ ಅಲ್ಲಿ ಜನ ಇದಾರ, ಅವರೆಲ್ಲ ರಿಸರ್ವಿಸ್ಟ್ಗಳನ್ನೆಲ್ಲ ಕೂಡಾಕಿ 2 ಲಕ್ಷ ಮಾಡ್ಕೊಂಡು ಇಟ್ಕೊಂಡವ್ರೆ. ರಿಸರ್ವಿಸ್ಟ್ ಯಾರು ಸಿವಿಲಿಯನ್ಸ್ ಯಾರು ಟ್ರೈನಿಂಗ್ ಆಗಿರ್ತದಲ್ಲ, ಅವರೆಲ್ಲ ಆಯಿಲ್ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿರೋರು. ಅವ್ರು ಅಲ್ಲೆಲ್ಲ ಕೆಲಸ ಬಿಟ್ಬಿಟ್ಟು ಫ್ಯಾಕ್ಟ್ರಿ ಮುಚ್ಚಿಬಿಟ್ಟು ಇಲ್ಲಿ ವಾರ್ ಮಾಡ್ಕೊಂಡು ಕೂತಿದ್ರೆ ಆ ದೇಶ ಈ ವಾರಲ್ಲಿ ಜಯ ಅಂದ್ರೆ ಯಾವುದು? ಜನಗಳಿಗೆ ನೀರು ಸಿಗದೆ ಇರೋ ತರ ಮಾಡಿದೆ, ಡಿಸಾಲಿನೇಷನ್ ಪ್ಲಾಂಟ್ಸ್ ನಾನು ಹೊಡೆದೆ, ವಾಟ್ ಈಸ್ ದ ಡ್ಯಾಮೇಜ್? ಸ್ಕೂಲ್ ಕೊಡದೆ, ಅವ್ರ ಮಿಸೈಲ್ ಪವರ್ನ ನಾನು ಹಾಳು ಮಾಡಿಬಿಟ್ಟಿದ್ದೀನಿ, ಪೂರ್ತಿ ಅಲ್ಲ ಡ್ರೋನ್ ಪವರ್ ನಾನು ಹಾಳು ಮಾಡ್ತಾ ಇದ್ದೀನಿ, ನಾನು ಅವ್ರ ನಾಯಕನ ಸಾಯಿಸ್ತೆ. ಈ ಒಂದು ವಾರ ಅಂತ ಬಂದಾಗ ಇದರಲ್ಲಿ ಜಯ ಯಾವ್ದು? ಇದರಲ್ಲಿ ವಿನ್ ಎಕನಾಮಿಕಲಿ ಎಷ್ಟು ಡ್ಯಾಮೇಜ್ ಮಾಡಿದ್ಯಾ ಆ ದೇಶನ, ಅದೇ ವಿನ್. ಈಗ ದುಬೈನ ಹೊಡೆದಾಕ್ಬಿಟ್ಟು ಅದು ನೀನೇ ಕೊಡು ಅಂತ ಇರಾನ್ ಕೇಳ್ತಿರೋದು. ನಾನು ಇರಾನ್ ಮರು ನಿರ್ಮಾಣಕ್ಕೆ ನೀನೇ ದುಡ್ಡು ಕೊಡ್ಬೇಕು, ನನಗೆ ಮತ್ತೆ ಯುದ್ಧ ಮಾಡೋಣ ಅಂತ ನೀನೇ ಸೈನ್ ಮಾಡ್ಬೇಕು, ನನ್ನ ಜೊತೆ ನೀನೇ ಸೈನ್ ಮಾಡಬೇಕು. ಅದು ಅವನು ನಾನು ಅನ್ಸಂಗೆ ಇರಾನ್ ವಿಲ್ ನಾಟ್ ಅಗ್ರಿ ವಿತ್ GCC ಕಂಟ್ರೀಸ್ ಆರ್ ಪಾಕಿಸ್ತಾನ್ ಮಧ್ಯಸ್ಥಿಕೆ ಇಟ್ಕೊಂಡು ಮಾಡಲ್ಲ. ಅದು ಏನೋ ಒಂದು ಹೋಟ್ಲಿಗೆ ಯೂಸ್ ಮಾಡ್ಕೋತಾರಲ್ಲ ಅಷ್ಟೇ. ದೇ ವಿಲ್ ಯೂಸ್ ದಿ ರಷ್ಯನ್ಸ್ ಅಂಡ್ ಚೈನೀಸ್ ಮಧ್ಯಸ್ಥಿಕೆ ಎಲ್ಲ ಲೊಕೇಶನ್ ಅಷ್ಟೇ. ಅದು ದೇ ಆರ್ ಹೋಸ್ಟ್ ಮಾಡೋರು, ಒಂದೊಂದು ಒಳ್ಳೆ ಹೋಟೆಲ್ ಕೂತ್ಕೊಳ್ಳಿ ಮಾತಾಡಿ, ಮೀಡಿಯೇಟರ್ಸ್. ಮೀಡಿಯೇಟ್ ಮಾಡುವಂತ ಶಕ್ತಿ ಅವ್ರಿಗಿಲ್ಲ. ಇರಾನ್ ಅಮೆರಿಕಾನ್ ಕೂಡ್ಸ್ಕೊಂಡು ನಾವು ಹೇಳ್ದಂಗೆ ಕೇಳಿ ಅನ್ನೋ ಲೆವೆಲ್ ಅಲ್ಲಿ ಅವರಿಲ್ಲ. ಪ್ರಾಬಬ್ಲಿ ಪುತಿನ್, ಮೋದಿ ಅಂಡ್ ಚೈನಾ ಪ್ರೆಸಿಡೆಂಟ್ 3 ಜನ ಕೂತ್ಕೊಂಡ್ರೆ ದಟ್ ಸಿನಾರಿಯೋ ಮೈಟ್ ಬಿ ಚೇಂಜ್ ಅಂಡ್ ದಟ್ ಹ್ಯಾಸ್ ಎ ವ್ಯಾಲ್ಯೂ. ಇಲ್ಲ ಬ್ರಿಕ್ಸ್ ಅನ್ನೋ ನೇಷನ್ನು ಅದು ತಗೋಬೇಕಾಗಿತ್ತು, ಇಲ್ಲ ಅಂದರೆ ರಷ್ಯಾ ಚೈನಾನೇ ಕೂತ್ಕೋಬೋದು, ಅದು ಹೇಳೋಕ್ಕಾಗಲ್ಲ. ದೆನ್ ದೇರ್ ವಿಲ್ ಬಿ ಎ ಲಿಟಲ್ ಸ್ಟ್ರೆಂತ್ ಇನ್ ದಟ್ ನೆಗೋಷಿಯೇಷನ್. ಅಲ್ಲಿ ತನಕ ಇವರು ಬಿಡಲ್ಲ. ಇಲ್ಲ ಅಂದರೆ ಅಮೆರಿಕಾದವರು ಕಣ್ಮುಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಆಯಿತು, ಗೆದ್ದಾಗೋಯ್ತು, ಇಷ್ಟು ಎಕನಾಮಿಕ್ ಡ್ಯಾಮೇಜ್ ಮಾಡಿದ್ವಿ. ಈಗ ಹೇಳ್ತಿದ್ದ ಟ್ರಂಪ್, ಇರಾನ್ ಕಟ್ಟಕ್ಕೆ ಇನ್ನು 20 ವರ್ಷ ಬೇಕು, ದಟ್ ಇಸ್ ಸೆಲ್ಫ್ ಇಸ್ ಅ ವಿಕ್ಟ್ರಿ. ಅವ್ರ ಕೈಲಿ ನ್ಯೂಕ್ಲಿಯರ್ ಬಾಂಬ್ ಮಾಡೋ ಅಂಥ ಫೆಸಿಲಿಟಿಗಳನ್ನೆಲ್ಲ ನಾಶ ಮಾಡಿ ನ್ಯೂಕ್ಲಿಯರ್ ಬಾಂಬನ್ನು ಅವ್ರ ಮೇಲೆ ಹಾಕಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಶ್ವಸಂಸ್ಥೆ ಅಧಿಕಾರಿಯೊಬ್ಬರು ರಿಸೈನ್ ಮಾಡಿ ಆಚೆ ಬಂದಿರೋದು. 12 ವರ್ಷಗಳ ವೃತ್ತಿ ಬದುಕು ನಂದಿಲ್ಲಿ, ನಾನು ಇದನ್ನ ಹೋದರೂ ಚಿಂತೆ ಇಲ್ಲ ಅಂತ ಆಚೆ ಬರ್ತಾ ಇದ್ದೀನಿ. ಇವರು ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಕ್ಕೆ ಅಂತಿರ್ತಕ್ಕಂಥ ವಿಶ್ವಸಂಸ್ಥೆಯಲ್ಲಿ ಕೆಲವು ಪೊಲಿಟಿಕಲ್ ಗ್ರೂಪ್ಸ್ ಜೊತೆ ಸೇರಿಕೊಂಡು ಈ ಥರ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇದು ಮನುಷ್ಯ ಕುಲಕ್ಕೇನೆ ಅಪಾಯಕಾರಿ ಇದು ಅಂತ. ನ್ಯೂಕ್ಲಿಯರ್ ಬಾಂಬ್ ಹಾಕೋದು ಇಟ್ಸ್ ನಾಟ್ ಸೋ ಈಸಿ ಈಗಿನ ಕಾಲದಲ್ಲಿ. ನ್ಯೂಕ್ಲಿಯರ್ ಬಾಂಬ್ ಇಸ್ ನಾಟ್ ಓನ್ಲಿ ಸ್ಪಾಯ್ಲಿಂಗ್ ಇರಾನ್, ಸುತ್ತಮುತ್ತಲ ದೇಶಗಳು ಸ್ಪಾಯ್ಲ್ ಆಗೋಗುತ್ತೆ. ಬಿಕಾಸ್ ದ ರೇಡಿಯೇಷನ್ಸ್ ಕೀಪ್ ಟ್ರಾವೆಲಿಂಗ್. ಇಟ್ ವೋಂಟ್ ಅದು ಅದೇ ಆದ ಸರ್ಟನ್ ಏರಿಯಾ ಆಫ್ ಕವರೇಜಸ್ ಇರುತ್ತೆ. ಎಷ್ಟು ಬ್ಲಾಸ್ಟ್ ಇರುತ್ತೋ, ಎಷ್ಟು ಏರಿಯಾ ಕವರ್ ಆಗುತ್ತೋ, ಸುತ್ತಮುತ್ತಲು ರೇಡಿಯೇಷನ್ ಎಷ್ಟಾಗುತ್ತೋ, ಇಟ್ಸ್ ಅಗೇನ್ಸ್ಟ್ ದ ಹ್ಯೂಮನ್ ಕೈಂಡ್. ಯಾರು ನ್ಯೂಕ್ಲಿಯರ್ನ ಬ್ಲಾಸ್ಟ್ ಮಾಡೋಕ್ಕೆ ಯಾರು ಇಟ್ಕೊಂಡಿಲ್ಲ. ಆಲ್ ಆರ್ ಯೂಸಿಂಗ್ ಇಟ್ ಆಸ್ ಎ ಡೆಟರೆನ್ಸ್. ಅಂದರೆ ನನ್ನ ಹತ್ರ ಬಂದರೆ ಹಾಕ್ಬಿಡ್ತೀವಿ ಅನ್ನೋಕ್ಕೋಸ್ಕರ ನ್ಯೂಕ್ಲಿಯರ್ನ ಇಟ್ಕೊಂಡವ್ರೆ ಹೊತ್ತು ನ್ಯೂಕ್ಲಿಯರ್ ಅವಾಗ ಹಾಕಿದ್ದು ವರ್ಲ್ಡ್ ವಾರ್ ಇದರಲ್ಲಿ ಬಿಟ್ಟರೆ ಯಾರು ನ್ಯೂಕ್ಲಿಯರ್ನ ಉಪಯೋಗಿಸೋ ಮಟ್ಟಕ್ಕೆ ಯಾರು ಹೋಗಲ್ಲ. ಸೊ ಹೊಡೆದ್ರೂ ಟ್ಯಾಕ್ಟಿಕಲ್ ವೆರಿ ಸ್ಮಾಲ್ ಏನೋ ಹೊಡೆದು ಒಂದಷ್ಟು ಏರಿಯಾ ಮಾತ್ರ ಡ್ಯಾಮೇಜ್ ಮಾಡಿ ಏನೋ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಅದು ದೊಡ್ಡದಾಗ್ಬಿಡುತ್ತೆ. ಬಿಕಾಸ್ ಇಟ್ ಕ್ಯಾನ್ ಲೀಡ್ ಟು ಎನಿ ಟೈಪ್ ಆಫ್ ವಾರ್. ನನಗನ್ಸುತ್ತೆ ನ್ಯೂಕ್ಲಿಯರ್ ಮಾಡೋಕ್ಕಾಗಲ್ಲ. ನಾನು ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳನ್ನ ಇವ್ರು ಏನು ಹೊಡಿತಾ ಇದ್ದಾರೆ, ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ಲಾಂಟ್ಸ್ನ, ಅಲ್ಲಿ ಏನಾಗ್ತಾ ಇದೆ ಅಂದರೆ ದೇರ್ ಯುರೇನಿಯಮಿಂದ ದೇ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಕ್ಯಾನ್ ಸ್ಪ್ರೆಡ್ ಓವರ್. ಯಾಕಂದರೆ ಅದರಲ್ಲಿರೋ ಗಾಮಾ ರೇ ಸ್ಪ್ರೆಡ್ ಆದರೆ ಅದೇನಾಗುತ್ತೆ, ಸ್ಕಿನ್ ಒಳಗೆ ಹೋಗಿ DNA ಎಲ್ಲ ಡ್ಯಾಮೇಜ್ ಮಾಡುತ್ತೆ. ಸೊ ದಟ್ ಅದನ್ನು IAEA ಅವರು ಹೋಗಿ ನೋಡಿ ಇದು ಮಾಡ್ತಿದ್ದಾರೆ. ಇಸ್ಪಾನ್ಸಲ್ಲಿ ಇಲ್ಲ, ನಟಾನ್ಸಲ್ಲಿ ಇಂಥ ಲೀಕೇಜ್ ಬರ್ತಾ ಇಲ್ಲ. ನಾವು ಪಾಕಿಸ್ತಾನ್ ಇದಕ್ಕೆ ಯಾವುದೋ ಹೊಡೆದ್ವಲ್ಲ, ಆವಾಗ ಹೋಗಿ ಅವ್ರು ಚೆಕ್ ಮಾಡಿದ್ರು ಅಲ್ಲಿ ನ್ಯೂಕ್ಲಿಯರ್ ಲೀಕೇಜ್ ಇದೆಯಾ ಅಂತ. ಸೊ ಆ ಥರ ಲೀಕೇಜ್ಗಳು ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ನೋಬಡಿ ವಿಲ್ ಯೂಸ್ ಎ ನ್ಯೂಕ್ಲಿಯರ್ ಬಾಂಬ್ ಇನ್ ದಿಸ್ ಎರಾ ಆಫ್ ಇದು. ಅಷ್ಟು ದೊಡ್ಡ ಇರಾನ್ನಲ್ಲಿ 460 ಕಿಲೋ ಅಥವಾ 500 kg ಅನ್ಕೊಂಬಿಡಿ ಸರ್, ಇರಲಿ ಒಂದು 5 ಕ್ವಿಂಟಾಲ್ ಅನ್ಕೊಳ್ಳಿ. ಯುರೇನಿಯಂ ಮುಚ್ಚಿಡೋಕೆ ಜಾಗ ಇಲ್ವಾ ಇರಾನ್ನಲ್ಲಿ? ಅಥವಾ ಅದು ನಾಶ ಎಲ್ಲೆಲ್ಲಿಟ್ಟಿರ್ತಾರೋ ಗೊತ್ತಿಲ್ಲ ಸರ್. ದೇ ವುಡ್ ಹ್ಯಾವ್ ಸ್ಪ್ರೆಡ್ ಓವರ್ ಆ್ಯಂಡ್ ಯು ಕೆನಾಟ್ ಕ್ಯಾರಿ ಅನ್ ಯುರೇನಿಯಂ ಸುಮ್ಮನೆ ಕೈಯಲ್ಲಿ ಸಿಕ್ತು ಗೋಣಿ ಚೀಲದಲ್ಲಿ ಹಾಕೊಂಬರೋಕ್ಕಾಗಲ್ಲ. ಯು ಹ್ಯಾವ್ ಟು ಮೇಕ್ ಇಟ್ ಗೇಷಿಯಸ್. ಸಿಲಿಂಡರ್ಸ್ಗಳನ್ನ ತುಂಬ್ಕೋಬೇಕು. ಆ ಸಿಲಿಂಡರ್ನ ತಗೊಂಡೋಗೋ ಒಂದು ಸಿಸ್ಟಮ್ ಇದೆ, ಅದಕ್ಕೆ ಆದ ಒಂದು ಪ್ರೋಸೆಸ್ ಇದೆ. ಇಟ್ ಈಸ್ ನಾಟ್ ಸೋ ಈಸಿ ಟು ಕ್ಯಾರಿ 450 kg ಯಾವುದೋ ಲಾರಿಲಿ ಹಾಕೊಂಡು ತಗೊಂಡೋಗ್ಬಿಟ್ಟೆ ಅಲ್ಲಿ 900 kg ಬಾಂಬ್ ಹಾಕಿದ್ರಲ್ಲ ಸರ್, ಇದ್ರ ಮೇಲೆ ಮೊನ್ನೆ ಅದು GBU ಬಾಂಬ್ಸ್, GBU 57 ಬಾಂಬ್ಸ್, ಬಂಕರ್ ಬಸ್ಟರ್ ಬಾಂಬ್ಸ್. ಇಲ್ಲಿವರೆಗೂ ರೀಚ್ ಆಗ್ತಾವು.